ಹಲೋ ಗೈಸ್, KCET ಕೌನ್ಸಿಲಿಂಗ್ ಹತ್ರ ಆಗ್ತಿದ್ದಂಗೆ KEನವರು ಕ್ಲಾಸ್ ಎ ಸ್ಟೂಡೆಂಟ್ಸ್ನವ್ರಿಗೆ ಹೊಸ ಅಪ್ಡೇಟು ವೆರಿ ಇಂಪಾರ್ಟೆಂಟ್ ಬಿಟ್ಟಿದ್ದಾರೆ. ಸೊ ಅದೇನು ಅನ್ನೋದನ್ನ ಒನ್ ಬೈ ಒನ್ ತಿಳ್ಕೊತಾ ಬರೋಣ. ಫಸ್ಟ್ ಆಫ್ ಆಲು ನೀವು KEA ವೆಬ್ಸೈಟ್ಗೆ ಹೋದರೆ ಅಲ್ಲಿ ನಿಮಗೆ UGCET 2024 ಆನ್ಲೈನ್ ಪರಿಶೀಲಿಸಿದ ಪಟ್ಟಿ ಕ್ಲಾಸ್ ಎ ಅಭ್ಯರ್ಥಿಗಳು ಅಂತ ಗೊತ್ತಿದೆ ಬರುತ್ತೆ. ಓಕೆನಾ, ಲಿಂಕು ತಮ್ಮೆಲ್ಲರಿಗೂ ಗೊತ್ತಿದೆ. ಕ್ಲಾಸ್ ಎ ಸ್ಟೂಡೆಂಟ್ಸ್ಗೆ ಏನಂದರೆ ಆನ್ಲೈನ್ ವೆರಿಫಿಕೇಷನ್ ಆಗಿದೆ ಅಂತ. ಸೊ ಅದ್ರ ಬಗ್ಗೆ ಇಲ್ಲಿ ಅವರು ನಮಗೆ ಮಾಹಿತಿ ನೀಡ್ತಾ ಇದ್ದಾರೆ. ಈ ಲಿಂಕನ್ನ ನೀವು ಒತ್ತಿದ್ರೆ ನೆಕ್ಸ್ಟ್ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ನೀವು ನಮ್ಮ ಅಪ್ಲಿಕೇಶನ್ ನಂಬರು, CET ನಂಬರಲ್ಲ, ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತು, ಕ್ಯಾಪ್ಚಾ ಕೋಡು ಇದು ಒತ್ತಿ ಸರ್ಚ್ ಅಂತ ನೀವು ಒತ್ತಿದ್ರೆ ನಿಮಗೆ ನೆಕ್ಸ್ಟು ಈ ಥರ ಹಲವಾರು ಇನ್ಫಾರ್ಮೇಷನ್ ಬರುತ್ತೆ. ಓಕೆನಾ, ಅದೇ ಪೇಜ್ನಲ್ಲಿ ಕೊನೆಗೆ ನಿಮಗೆ CET ನಂಬರು, ಕ್ಯಾಂಡಿಡೇಟ್ ನೇಮು, ಎಲಿಜಿಬಿಲಿಟಿ ಕ್ಲಾಸು, ಕ್ಯಾಟಗರಿ, ಇನ್ಕಮ್ಮು, SNQ ಕೋಟಾ, HK ಹೈದರಾಬಾದ್ ಕರ್ನಾಟಕ, ಇದ್ರದ್ದೆಲ್ಲನೂ ಕೂಡ ಜೆಂಡರು ಎಲ್ಲ ಕೂಡ ಈ ತಮ್ಮದೇನೇನು ಕೋಟಾ ಕ್ಲೇಮ್ ಆಗಿದೆ ಸಂಪೂರ್ಣ ಮಾಹಿತಿ ಬರುತ್ತೆ. ಓಕೆನಾ, ಇದೇನಾದ್ರು ಬರಲಿಲ್ಲ ಅಂತಂದರೆ ಅಥವಾ ಇದರಲ್ಲಿ ಏನಾದ್ರು ತಪ್ಪಿತ್ತು ಅಂತಂದರೆ ಏನು ಮಾಡಬೇಕು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಓಕೆನಾ, ಸೊ ಫಸ್ಟು ಇದನ್ನು ಚೆಕ್ ಮಾಡ್ಕೊಳ್ಳಿ. ಈ ಒಂದು ಟ್ಯಾಬು ಅಥವಾ ಈ ಒಂದು ಕಾಲಮು ಬರುತ್ತಾ ಇಲ್ವಾ ಅನ್ನೋದನ್ನು ಫಸ್ಟು ಚೆಕ್ ಮಾಡ್ಕೊಳ್ಳಿ ನೀವು KE ವೆಬ್ಸೈಟ್ಗೆ ಹೋಗಿ. ಓಕೆನಾ, ಬರಲಿಲ್ಲ ಅಂತಂದರೆ ಏನು ಮಾಡಬೇಕು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಓಕೆನಾ, ಅದಕ್ಕಿಂತ ಮುಂಚೆ ತಾವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಕೌನ್ಸಿಲಿಂಗ್ ರಿಲೇಟೆಡು ಇದೇ ರೀತಿ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ ನಾನು. ಓಕೆನಾ, ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ತಮ್ಮದೇನಾದ್ರು ಮಿಸ್ಟೇಕ್ಸ್ ಆಗಿದ್ದರೆ ರೆಕ್ಟಿಫೈ ಮಾಡ್ಕೊಳ್ಳೋಕ್ಕೆ ಫೈನಲ್ ಚಾನ್ಸ್ ಕೊಟ್ಟಿದ್ದಾರೆ. ಓಕೆನಾ, ಇನ್ಫಾರ್ಮೇಷನ್ ವೆರಿಫೈ ಮಾಡೋಕ್ಕೆ 29/6 ಇದನ್ನು ಬಿಟ್ಟಿದ್ದಾರೆ. ಓಕೆನಾ, ಸೊ ನೀಡ್ ನಾಟ್ ಕಮ್ ಟು KE ಇಫ್ ದ ಡೀಟೇಲ್ಸ್ ಕರೆಕ್ಟ್ ಆಗಿದ್ರೆ KEಗೆ ಬರೋ ಅವಶ್ಯಕತೆ ಇಲ್ಲ, KE ಆಫೀಸಿಗೆ ಬರೋ ಅವಶ್ಯಕತೆ ಇಲ್ಲ. ಡೀಟೇಲ್ಸೇ ತೋರಿಸ್ಲಿಲ್ಲ ಅಂದರೆ ಅಥವಾ ಡೀಟೇಲ್ಸ್ ತಪ್ಪಾಗಿದ್ರೆ ಅವಾಗ ಮಾತ್ರ ಬರಬೇಕು. ಅರ್ಥ ಆಯ್ತಾ? ಸುಮ್ಮನೆ ಬಂದ್ಬಿಡೋದಲ್ಲ ಕೈಯಲ್ಲಿ ಆಡಿಸ್ಕೊಂಡು. ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡು ಜೊತೆಗೆ 2 ಸೆಟ್ ಆಫ್ ಫೋಟೋ ಕಾಪೀಸನ್ನು ತೊಗೊಂಡು ಆ ಡಾಕ್ಯುಮೆಂಟ್ಸ್ದು ಅಂದರೆ ಜೆರಾಕ್ಸ್ ತೊಗೊಂಡು ಅದ್ರ ಜೊತೆಗೆ KCET ಅಪ್ಲಿಕೇಶನ್ ಫಾರ್ಮು, ಅಡ್ಮಿಷನ್ ಟಿಕೆಟು ಎಲ್ಲ ತೊಗೊಂಬರ್ಬೇಕು ನೀವು. ಓಕೆನಾ, ಯಾವಾಗ ಅಂತ ಸ್ಕೆಡ್ಯೂಲ್ ಬಿಟ್ಟಿದ್ದಾರೆ, ಅದನ್ನು ನೆಕ್ಸ್ಟು ಪೇಜ್ನಲ್ಲಿ ನಾನು ಹೇಳ್ತೀನಿ. ಓಕೆನಾ, ಸೊ ನೋಡಿ, ನಿಮ್ದೇನಾದರೂ ರ್ಯಾಂಕಿಂಗು ಫಸ್ಟಿಂದ 40,000 ಇತ್ತು ಅಂದರೆ 4/7. ಓಕೆನಾ, 4/7/2024 ಫಸ್ಟ್ ಬ್ಯಾಚು 10 AM to 12:30 PM. ಅದೇ 1:15 to 3 PM ಅಲ್ಲಿ 4,001ಇಂದ 8,000 4,000 ಅಲ್ಲ, ಇದು 40,000. ಓಕೆ, 40,000ಇಂದ 80,000 ತನಕ. ಓಕೆನಾ, ನೆಕ್ಸ್ಟು 3 PM ಆನ್ವರ್ಡ್ಸ್ ಏನಿದೆ ಇದು 80,000ಇಂದ 1,00,000 ತನಕ. ಓಕೆನಾ, ಅದೇ ರೀತಿ 5/7ಅಲ್ಲಿ 1,00,000ದಿಂದ 1,30,000, 1,30,000ದಿಂದ 1,60,000, 1,60,000ದಿಂದ 1,80,000 ತನಕ. ಓಕೆನಾ, ಅದೇ 6/7/2024ರಿಂದ 1,80,000ದಿಂದ ಹಿಡಿದು 2,10,000. ಓಕೆನಾ, ಮಧ್ಯಾಹ್ನ ಸೆಷನಲ್ಲಿ 2,10,000ದಿಂದ ಕೊನೆ ರ್ಯಾಂಕ್ ತನಕ ಎಷ್ಟು 3,20,000 ಇರ್ಬೋದು, 3,10,000 ಇರ್ಬೋದು, ಕೊನೆ ರ್ಯಾಂಕ್ ತನಕ ಬರ್ಬೋದು. ಓಕೆನಾ, ಸೊ ಇದು ಸ್ಕೆಡ್ಯೂಲ್ ಹೇಳಿದ್ದೀನಿ. ಇದೆಲ್ಲದೂ ಕೂಡ PDF ತಾವು KE ವೆಬ್ಸೈಟಲ್ಲಿ ಹೋಗಿ ನೋಡ್ಕೊಬೋದು. ಹಾಗಾಗಿ KE ವೆಬ್ಸೈಟ್ನ ವಿಸಿಟ್ ಮಾಡ್ತಾರೆ, ಯಾಕೆಂದರೆ ಕೌನ್ಸಿಲಿಂಗ್ ಹತ್ರ ಬಂದಿದೆ. ಓಕೆನಾ, ನೆಕ್ಸ್ಟು ಆನ್ಲೈನ್ ದಾಖಲೆಗಳನ್ನು ಪರಿಶೀಲಿಸುವ ಕುರಿತು ಅಂತ ಒಂದು ಏನು ಬಿಟ್ಟಿದ್ದಾರೆ, ಇನ್ಫಾರ್ಮೇಷನ್ ಬಿಟ್ಟಿದ್ದಾರೆ. ಓಕೆನಾ, ತಾವೆಲ್ಲ ಕೂಡ ಸ್ಯಾಟ್ ಸಂಖ್ಯೆಯನ್ನು ಹಾಕಿದ್ದೀರಾ, ಅದ್ರ ಆಧರಿಸಿ ಕನ್ನಡ ಮಾಧ್ಯಮ, ಗ್ರಾಮೀಣ ಅದೆಲ್ಲದನ್ನು ಆಧರಿಸಿ ತಮಗೆ SC ST ಅಥವಾ ಏನು ರಿಸರ್ವೇಷನ್ ಕೊಡಬೇಕು ಅದನ್ನು ಆಯಾ ಇಲಾಖೆಯ ವೆಬ್ ಸರ್ವೀಸ್ ಮೂಲಕ ಆನ್ಲೈನ್ನಲ್ಲೇ ಪರಿಶೀಲನೆ ಮಾಡಲಾಗುತ್ತೆ. ಓಕೆನಾ, ಜೊತೆಗೆ ಕ್ರಮ ಸಂಖ್ಯೆ ಪರಿಶೀಲಿಸಿದ ವಿವರಗಳನ್ನು ಲಿಂಕ್ನಲ್ಲಿ ನೀಡಲಾಗಿದೆ. ಆವಾಗಲೇ ನಾನು ಹೇಳಿದ್ನಲ್ಲಪ್ಪ, ಲಿಂಕ್ನಲ್ಲಿ ನೀಡಲಾಗಿದೆ ಅದೆಲ್ಲ ಇದನ್ನು ಎಂಥದ್ದು ಪರಿಶೀಲಿಸಿರುವಂಥದ್ದನ್ನು. ಓಕೆನಾ, ಜೊತೆಗೆ ನೆಕ್ಸ್ಟ್ ಏನೇನು ಮಾಡಬೇಕು ಅಥವಾ ನೆಕ್ಸ್ಟ್ ಏನೇನು ಬರುತ್ತೆ ಅಂದರೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಸದ್ಯದಲ್ಲೇ ರಿಲೀಸ್ ಮಾಡ್ತಾರೆ. ಓಕೆನಾ, ಆದ್ಯತಾ ಕ್ರಮದಲ್ಲಿ ಆಸಕ್ತಿ ಇರುವ ಕಾಲೇಜು ಮತ್ತು ಕೋರ್ಸುಗಳ ಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಬೇಕು. ಅಂದರೆ ನೀವು ಆಪ್ಷನ್ ಎಂಟ್ರಿಗೆ ಎಲ್ಲ ರೆಡಿ ಮಾಡ್ಕೊಬೇಕು. ಓಕೆನಾ, ಮಾರ್ಕ್ ರೌಂಡು, ಮೊದಲನೇ ಸುತ್ತಿನ ವೇಳಾಪಟ್ಟಿ ಎಲ್ಲ ಕೂಡ ಇನ್ನು ಸ್ವಲ್ಪ ದಿನದಲ್ಲಿ ಪ್ರಕಟಿಸ್ತಾರೆ. ಇದು KE ರಿಲೇಟೆಡ್ ಬಂದಿರುವಂಥ ಸಂಪೂರ್ಣ ಅಪ್ಡೇಟ್ಸ್. ಓಕೆನಾ, ತಮ್ಮೆಲ್ಲರೂ ಕೂಡ ಕ್ಲಾಸ್ ಎ ಸ್ಟೂಡೆಂಟ್ಸಿಗೆ ಇರ್ಬೋದು ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕುರಿತು ಎಲ್ಲ ಡೌಟ್ಸು ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಓಕೆನಾ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ತಮ್ಮ ಒಪಿನಿಯನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಕ್ಲೆವರ್ವೆಂಟ್.